ಹಸಿರನ್ನೇ ಉಸಿರಾಗಿಸಿಕೊಂಡಿರುವ ಎಲ್ಲ ಪ್ರಕೃತಿ ಪ್ರೇಮಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮೇರೀಸ್ ಮನಿ ಗಾರ್ಡನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸನಾತನ ಸಂಸ್ಕೃತಿಯಲ್ಲಿ ತುಳಸಿಗೆ ಕೇವಲ ಒಂದು ಸಸಿಯ ಸ್ಥಾನವಿಲ್ಲ. ಆಕೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವೆಂದೇ ಪೂಜಿಸಲಾಗುತ್ತದೆ. ಯಾವ ಮನೆಯ ಅಂಗಳದಲ್ಲಿ ಹಸಿರು ತುಳಸಿ ನಳನಳಿಸುತ್ತದೆಯೋ ಆ ಮನೆಯಲ್ಲಿ ಸದಾ ಸಕಾರಾತ್ಮಕ ಶಕ್ತಿ ಮತ್ತು ಆರೋಗ್ಯ ನೆಲೆಸಿರುತ್ತದೆ ಎಂಬುದು ನಂಬಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಗಾರ್ಡನ್ ಪ್ರೇಮಿಗಳು ಬೇಸರದಿಂದ ಕೇಳುವ ಪ್ರಶ್ನೆ ಎಂದರೆ, ನಾವು ತಂದ ತುಳಸಿ ಸಸಿ ಕೆಲವೇ ದಿನಗಳಲ್ಲಿ ಒಣಗಿ ಹೋಗುತ್ತಿದೆ, ಅಥವಾ ಗಿಡಗಳಲ್ಲಿ ಎಲೆಗಳೇ ಇಲ್ಲದೆ ಕೇವಲ ಕಡ್ಡಿಗಳಷ್ಟೇ ಉಳಿಯುತ್ತಿವೆ ಎಂದು. ನಿಮ್ಮ ಈ ಎಲ್ಲ ಕಳವಳಿಕೆಗಳಿಗೆ ಇಂದಿನ ನಮ್ಮ ವಿಡಿಯೋದಲ್ಲಿ ಪೂರ್ಣ ವಿರಾಮ ಸಿಗಲಿದೆ. ತುಳಸಿ ಸಸಿಯು ಒಣಗದಂತೆ ಇಡೀ ಕುಂಡವನ್ನು ಆವರಿಸಿ ಛತ್ರಿಯಂತೆ ದಟ್ಟವಾಗಿ ಪೊದೆಯಂತೆ ಹರಡಿಕೊಂಡು ಬೆಳೆಯಲು ಮಾಡಬೇಕಾದ ಅತಿ ಸರಳ ಉಪಾಯಗಳು ಮತ್ತು ನೈಸರ್ಗಿಕ ರಹಸ್ಯಗಳೇನು ಎಂಬುದು ಇವತ್ತು ವಿವರವಾಗಿ ತಿಳಿಯೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಗಮನವಿಟ್ಟು ನೋಡಿ. ನಮ್ಮ ಮನೆಯ ಕುಂಡಗಳಲ್ಲಿ ಸುಲಭವಾಗಿ ಮತ್ತು ಅತ್ಯಂತ ಪವಿತ್ರವಾಗಿ ಬೆಳೆಸಬಹುದಾದ ಪ್ರಮುಖ ತುಳಸಿ ತಳಿಗಳು ಇವು. ರಾಮ ತುಳಸಿ ಅಂದರೆ ಶ್ರೀರಾಮ ತುಳಸಿ. ತಿಳಿ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿರುವ ಈ ತಳಿ ಅತ್ಯಂತ ಸಾಮಾನ್ಯ ಹಾಗೂ ಪ್ರಸಿದ್ಧವಾದದ್ದು. ಇದರ ಎಲೆಗಳು ಮೃದುವಾಗಿದ್ದು ಅದ್ಭುತವಾದ ಸುಗಂಧ ಮತ್ತು ಔಷಧೀಯ ಗುಣವನ್ನು ಹೊಂದಿರುತ್ತವೆ. ಕೃಷ್ಣ ತುಳಸಿ ಅಥವಾ ಶ್ಯಾಮ ತುಳಸಿ. ಇದರ ಎಲೆಗಳು ಮತ್ತು ಕಾಂಡವು ಕಡು ನೇರಳೆ ಅಥವಾ ಕಪ್ಪು ಮಿಶ್ರಿತ ಬಣ್ಣದಲ್ಲಿರುತ್ತವೆ. ರಾಮ ತುಳಸಿಗಿಂತಲೂ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಆಂಟಿ ಆಕ್ಸಿಡೆಂಟ್ ಗುಣಗಳು ಹೆಚ್ಚಾಗಿರುತ್ತವೆ. ಪೂಜೆಗೆ ಮತ್ತು ಕಷಾಯಕ್ಕೆ ಇದು ಶ್ರೇಷ್ಠ. ಕರ್ಪೂರ ತುಳಸಿ ಅಂದರೆ ಕಾಪೂರ್ ತುಳಸಿ. ಇದರ ಎಲೆಗಳು ಲಘುವಾಗಿ ಮುಟ್ಟಿದರೆ ಸಾಕು ಕರ್ಪೂರದ ದಿವ್ಯ ಸುಗಂಧ ಆವರಿಸುತ್ತದೆ. ಮನೆಯ ಸುತ್ತಮುತ್ತಲಿನ ಗಾಳಿಯನ್ನು ಶುದ್ಧೀಕರಿಸಲು ಮತ್ತು ಸೊಳ್ಳೆಗಳನ್ನು ಓಡಿಸಲು ಇದು ರಾಮಬಾಣ. ವನ ತುಳಸಿ ಅಂದರೆ ವೈಲ್ಡ್ ತುಳಸಿ. ಇದು ಗಾಢ ಹಸಿರು ಬಣ್ಣದ ದೊಡ್ಡ ಎಲೆಗಳನ್ನು ಹೊಂದಿದ್ದು ಕಾಡಿನ ತಳಿಯಾದ್ದರಿಂದ ಅತ್ಯಂತ ಗಟ್ಟಿಮುಟ್ಟಾಗಿರುತ್ತದೆ. ಕುಂಡಗಳಲ್ಲಿ ಇದು ತುಂಬ ವೇಗವಾಗಿ ಪೊದೆಯಂತೆ ಬೆಳೆಯುತ್ತದೆ. ತುಳಸಿ ಸಸಿಯನ್ನು ಬೆಳೆಸುವ ಅಥವಾ ನೆಡುವ ಸೂಕ್ತ ಕಾಲ ಮತ್ತು ಕ್ರಮವಿಧಾನ. ತುಳಸಿಯನ್ನು ಬೀಜಗಳ ಮೂಲಕ ಅಥವಾ ಕಡ್ಡಿಗಳ ಅಂದರೆ ರಂಬೆ ಮೂಲಕ ಅತ್ಯಂತ ಸುಲಭವಾಗಿ ವೃದ್ಧಿ ಮಾಡಬಹುದು. ನೆಡಲು ಪ್ರಶಸ್ತ ಕಾಲ. ತುಳಸಿ ಸಸಿಯನ್ನು ನೆಡಲು ಫೆಬ್ರವರಿಯಿಂದ ಏಪ್ರಿಲ್ ಅಂದರೆ ವಸಂತ ಕಾಲ, ಅಥವಾ ಜೂನ್ನಿಂದ ಆಗಸ್ಟ್ ಅಂದರೆ ಮಳೆಗಾಲ ಅತ್ಯಂತ ಸೂಕ್ತವಾದ ಸಮಯ. ಅತಿಯಾದ ಚಳಿಯ ವಾತಾವರಣದಲ್ಲಿ ತುಳಸಿ ಬೀಜಗಳು ಮೊಳಕೆಯೊಡೆಯುವುದಿಲ್ಲ. ಬೀಜದಿಂದ ಬೆಳೆಸುವ ಕ್ರಮ. ತುಳಸಿ ಗಿಡದ ಒಣಗಿದ ಮಂಜರಿಗಳಿಂದ ಅಂದರೆ ಬೀಜದ ತೆನೆಗಳಿಂದ ಕಪ್ಪು ಬೀಜಗಳನ್ನು ಸಂಗ್ರಹಿಸಿ ಕುಂಡದಲ್ಲಿ ಅಂದರೆ ಪಾಟಿನಲ್ಲಿ 50% ಮಣ್ಣು 50% ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಸಿದ್ಧ ಮಾಡಿ. ಮಣ್ಣಿನ ಮೇಲೆ ಬೀಜಗಳನ್ನು ಲಘುವಾಗಿ ಉದುರಿಸಿ ಅದರ ಮೇಲೆ ಒಂದು ತೆಳುವಾದ ಪದರದ ಮಣ್ಣನ್ನು ಮುಚ್ಚಿ. ನೀರನ್ನು ಜೋರಾಗಿ ಸುರಿಯದೆ ಕೈಯಿಂದ ಲಘುವಾಗಿ ಚಿಮುಕಿಸಿ. 7ರಿಂದ 10 ದಿನಗಳಲ್ಲಿ ಪುಟ್ಟ ಪುಟ್ಟ ಸಸಿಗಳು ಮೂಡುತ್ತವೆ. ಕಡ್ಡಿಯ ಕಟಿಂಗ್ನಿಂದ ಬೆಳೆಸುವ ಕ್ರಮ. ಆರೋಗ್ಯಕರ ತುಳಸಿ ಗಿಡದ ಮೇಲ್ಭಾಗದ 4ರಿಂದ 5 ಇಂಚು ಉದ್ದದ ಹಸಿರು ಕಡ್ಡಿಯನ್ನು ಕತ್ತರಿಸಿ ಕೆಳಭಾಗದ ಎಲೆಗಳನ್ನು ತೆಗೆದು ಕೇವಲ ನೀರಿನ ಲೋಟದಲ್ಲಿ ಇಟ್ಟರೂ 8 ದಿನಗಳಲ್ಲಿ ಬೇರು ಬರುತ್ತದೆ. ನಂತರ ಅದನ್ನು ಪಾಟಿಗೆ ಅಥವಾ ಕುಂಡಕ್ಕೆ ವರ್ಗಾಯಿಸಬಹುದು. ಛತ್ರಿಯಂತೆ ದಟ್ಟವಾಗಿ ಬೆಳೆಸುವ ಸುಲಭ ಉಪಾಯ ಮತ್ತು ಸಾವಯವ ಗೊಬ್ಬರಗಳು. ತುಳಸಿ ಸಸಿಯು ಕೇವಲ ಒಂದೇ ಕಡ್ಡಿಯಂತೆ ಎತ್ತರಕ್ಕೆ ಹೋಗದೆ ಸುತ್ತಲೂ ಹರಡಿ ದಟ್ಟ ಛತ್ರಿಯಂತೆ ಪೊದೆಯಾಗಲು ಈ ಸೂತ್ರಗಳು ಅತ್ಯಗತ್ಯ. ಪಿಂಚಿಂಗ್ ಅಂದರೆ ತುದಿ ಚಿವುಟುವ ರಹಸ್ಯ ಉಪಾಯ. ತುಳಸಿ ಗಿಡದಲ್ಲಿ ಮಂಜರಿ ಅಥವಾ ಬೀಜದ ತೆನೆಗಳು ಬರಲು ಆರಂಭಿಸಿದ ತಕ್ಷಣ ಆ ತುದಿಯನ್ನು ಕೈಯಿಂದ ಚಿವುಟಿ ತೆಗೆದು ಹಾಕಬೇಕು. ತೆನೆಗಳು ಬಂದರೆ ಗಿಡದ ಆಯಸ್ಸು ಮುಗಿಯಿತು ಎಂದು ಅರ್ಥ. ಹಾಗಾಗಿ ತೆನೆಗಳನ್ನು ಬೆಳೆಯಲು ಬಿಡಬೇಡಿ. ಜೊತೆಗೆ ಎಳೆಯ ಚಿಗುರುಗಳ ತುದಿಯನ್ನು ಚಿವುಟುತ್ತಾ ಬಂದರೆ
ಒಂದು ಕತ್ತರಿಸಿದ ಜಾಗದಲ್ಲಿ 4 ಹೊಸ ಕವಲುಗಳು ಒಡೆದು ಗಿಡವು ದಟ್ಟವಾಗಿ ಹರಡಿಕೊಳ್ಳುತ್ತದೆ. ಮನೆಯಲ್ಲೇ ತಯಾರಿಸುವ ಸಾವಯವ ಅಮೃತ ಗೊಬ್ಬರಗಳು, ಒಣಗಿದ ಸಗಣಿ ಪುಡಿ ಮತ್ತು ಹಳದಿ ಅರಿಶಿನ. ತುಳಸಿಗೆ ಸಾತ್ವಿಕ್ ಗೊಬ್ಬರಗಳು ಇಷ್ಟ. ಚೆನ್ನಾಗಿ ಒಣಗಿದ ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಪುಡಿಗೆ 1 ಚಮಚ ಅರಿಶಿನದ ಪುಡಿಯನ್ನು ಬೆರೆಸಿ ತಿಂಗಳಿಗೆ ಒಮ್ಮೆಯಂತೆ ಬುಡಕ್ಕೆ ನೀಡಿ. ಅರಿಶಿನವು ಮಣ್ಣಿನಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತದೆ. ಅಕ್ಕಿ ತೊಳೆದ ನೀರು. ದಿನನಿತ್ಯ ಮನೆಯಲ್ಲಿ ಅಕ್ಕಿ ಮತ್ತು ಬೇಳೆ ತೊಳೆದ ನೀರನ್ನು ಎಸೆಯದೆ ತುಳಸಿ ಗಿಡಕ್ಕೆ ಹಾಕಿ. ಇದರಿಂದ ಸೂಕ್ಷ್ಮ ಪೋಷಕಾಂಶಗಳು ಗಿಡವನ್ನು ಸದಾ ಹಸಿರಾಗಿಡುತ್ತವೆ. ಸಸಿಗಳನ್ನು ಕಾಡುವ ರೋಗಗಳು ಹಾಗೂ ಸರಳ ಮನೆಮದ್ದುಗಳು. ತುಳಸಿ ಸಸಿಗೆ ರಾಸಾಯನಿಕ ಕೀಟನಾಶಕಗಳನ್ನು ಎಂದಿಗೂ ಬಳಸಬಾರದು, ಏಕೆಂದರೆ ನಾವು ಎಲೆಗಳನ್ನು ಸೇವಿಸುತ್ತೇವೆ. ಹಾಗಾಗಿ ಈಗ ತಿಳಿಸಲಿರುವ ಮನೆಮದ್ದುಗಳನ್ನು ಬಳಸಿ. ಕಪ್ಪು ಜಿಗಿ ಕೀಟಗಳು ಮತ್ತು ಬೂಜು ರೋಗ, ಬ್ಲ್ಯಾಕ್ ಬಗ್ಸ್ ಆ್ಯಂಡ್ ಪೌಡ್ರಿ ಮಿಲ್ಡೇವ್. ಎಲೆಗಳ ಮೇಲೆ ಮತ್ತು ಕಾಂಡದ ಬುಡದಲ್ಲಿ ಸಣ್ಣ ಕಪ್ಪು ಕೀಟಗಳು ತುಂಬಿಕೊಳ್ಳುತ್ತವೆ ಅಥವಾ ಎಲೆಗಳು ಬೂದಿಯಂತೆ ಬಿಳಿಯಾಗುತ್ತವೆ. ಪರಿಹಾರ: 1 ಲೀಟರ್ ನೀರಿಗೆ ಕೇವಲ ಅರ್ಧ ಚಮಚ ಅಡಿಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಮತ್ತು 1/4 ಚಮಚ ಅರಿಶಿನದ ಪುಡಿ ಬೆರೆಸಿ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿ. ಬೇರು ಕೊಳೆಯುವ ರೋಗ, ರೂಟ್ ರಾಟ್. ಅತಿಯಾದ ನೀರಿನಿಂದ ಬೇರು ಕೊಳೆತು ಗಿಡ ಒಣಗುತ್ತದೆ. ಪರಿಹಾರ: ನೀರು ಹಾಕುವುದನ್ನು ನಿಲ್ಲಿಸಿ ಕುಂಡದ ಮಣ್ಣನ್ನು ಚೆನ್ನಾಗಿ ಕೆದಕಿ ಬಿಸಿಲು ಬೀಳಲು ಬಿಡಿ. ಬುಡಕ್ಕೆ ಸ್ವಲ್ಪ ಒಣಗಿದ ಕಟ್ಟಿಗೆಯ ಬೂದಿ ಅಂದರೆ ವುಡ್ ಆ್ಯಶ್ ಹಾಕಿ. ಬೂದಿಯು ಅತ್ಯುತ್ತಮ ಶಿಲೀಂಧ್ರನಾಶಕವಾಗಿದೆ. ಪ್ರಕೃತಿಯ ಪೋಷಣೆ, ನೀರು ಮತ್ತು ಬಿಸಿಲಿನ ಅತ್ಯವಶ್ಯಕ ಮಾಹಿತಿ. ಬಿಸಿಲಿನ ಅವಶ್ಯಕತೆ: ತುಳಸಿ ಸಸಿಗೆ ದಿನಕ್ಕೆ ಕನಿಷ್ಠ 4 ರಿಂದ 5 ಗಂಟೆಗಳ ಕಾಲ ಮೃದುವಾದ ಅಥವಾ ನೇರ ಬಿಸಿಲು ಅತ್ಯಗತ್ಯ. ಸಂಪೂರ್ಣವಾಗಿ ನೆರಳಿನಲ್ಲಿ ಅಥವಾ ಮನೆಯ ಒಳಗಡೆ ಇಟ್ಟರೆ ಗಿಡದ ಎಲೆಗಳು ಉದುರಿ ಹೋಗುತ್ತವೆ. ಜಲ ನಿರ್ವಹಣೆ ಇದು ಅತಿ ಮುಖ್ಯ. ತುಳಸಿ ಗಿಡ ಒಣಗಲು 90% ಕಾರಣ ಅತಿಯಾಗಿ ನೀರು ಹಾಕುವುದು. ಧಾರ್ಮಿಕ ಭಾವನೆಯಿಂದ ದಿನನಿತ್ಯ ಬಿಂದಿಗೆಗಟ್ಟಲೆ ನೀರು ಸುರಿಯಬೇಡಿ. ಮಣ್ಣಿನ ಮೇಲ್ಪದರ ಒಣಗಿದಾಗ ಮಾತ್ರ ಲಘುವಾಗಿ ನೀರು ನೀಡಿ. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ನೀರುಣಿಸುವಿಕೆಯನ್ನು ತುಂಬ ಕಡಿಮೆ ಮಾಡಿ. ವಿಶೇಷ ಕಾಳಜಿ: ಚಳಿಗಾಲದ ತೀವ್ರ ಮಂಜು ಅಂದರೆ ಫ್ರಾಸ್ಟ್ ತುಳಸಿಗೆ ಮಾರಕ. ಆ ಸಮಯದಲ್ಲಿ ಗಿಡವನ್ನು ರಾತ್ರಿ ವೇಳೆಯಲ್ಲಿ ತುಸು ನೆರಳಿರುವ ಜಾಗಕ್ಕೆ ಬದಲಾಯಿಸಿ ಅಥವಾ ತೆಳುವಾದ ಬಟ್ಟೆ ಮುಚ್ಚಿ ಮಂಜಿನಿಂದ ಸಂರಕ್ಷಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಮನೆಯ ತುಳಸಿ ಸಸಿಯನ್ನು ಸಹ ಈ ನೈಸರ್ಗಿಕ ವಿಧಾನಗಳ ಮೂಲಕ ಒಣಗದಂತೆ ಸದಾ ಹಸಿರಾಗಿ ದಟ್ಟವಾಗಿ ಛತ್ರಿಯಂತೆ ಬೆಳೆಸಿಕೊಳ್ಳಬಹುದು. ಇಂದಿನ ಈ ಪವಿತ್ರ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಪರಿಚಿತ ಗಾರ್ಡನಿಂಗ್ ಆಸಕ್ತರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಸುಂದರ ಪ್ರಕೃತಿಯ ಮತ್ತು ಕೈದೋಟದ ಮಾಹಿತಿಗಳಿಗಾಗಿ ನಮ್ಮ ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರ ಗಿಡದ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಹಸಿರನ್ನು ಬೆಳೆಸಿ, ಪರಿಸರವನ್ನು ಉಳಿಸಿ. ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್.